ಈಗ ಜನ ಹಂಗೆ ಆಗ್ಬಿಟ್ಟಿದ್ದಾರೆ. ಇವಾಗ ನೀವು ನಾನೊಂದು ಓಪನ್ ಆಗಿ ಹೇಳ್ತೀನಿ ಸರ್, ನೀವು ಮಾತಾಡಿದ್ರಲ್ಲ ಅಷ್ಟು ಕೂಡ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಅಥವಾ ಕಾಂಗ್ರೆಸ್ MLA ಮಾತಾಡಲ್ಲ. ಅವ್ರು ಏನಿದ್ರು ಕೂಡ ಬೇರೆ ಥರದೇ ಮಾತಾಡ್ತಾರೆ. ಒಂದು ಧರ್ಮದ ಓಲೈಕೆ ಮಾಡೋದಕ್ಕೆ ಹೋಗ್ತಿದ್ದಾರೆ, ಅದಕ್ಕೋಸ್ಕರನೇ ಇಷ್ಟು ವೀಕ್ ಆಗಿರುವಂಥದ್ದು. ಹೌದು. ಈಗ ಕಾಂಗ್ರೆಸ್ ಪಕ್ಷದಿಂದ ಅಂದರೆ ಮುಸಲ್ಮಾನರು ಓಲೈಕೆ ಮಾಡ್ತಾರೆ ಅಂದ್ಬಿಟ್ಟು ಒಂಚೂರು ವಿರೋಧ ಇದೆ. BJP ಹಿಂದೂ ಧರ್ಮ ಓಲೈಕೆ ಮಾಡ್ತಾರೆ ಅಂತ ಅವ್ರ ಮೇಲಿದೆ. ಬಟ್ ಬಹುಸಂಖ್ಯಾತರು ಮತ್ತೆ ಈ ದೇಶದ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅಲ್ಲ. ನೀವು ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹಿಂದೂ ಧರ್ಮದಲ್ಲಿ ಜಾತಿ ತಾರತಮ್ಯ ಇದೆ, ಅದು ಹೋಗ್ಬೇಕು, ಅದು ಇವತ್ತೆಲ್ಲ ಒಂದಿನ ಹೋಗುತ್ತೆ. ಬಟ್ ಬಹುಸಂಖ್ಯಾತರನ್ನ ಗೌರವಿಸಬೇಕಾದ ಕಾಂಗ್ರೆಸ್. ಬಹುಸಂಖ್ಯಾತ ಹಿಂದೂ ಧರ್ಮದವರೇ, ಹಿಂದೂ ಧರ್ಮದವರು ಜನನೂ ಕರೆಕ್ಟ್ ಅವರೇ, ಎಲ್ಲ ಚೆನ್ನಾವರೇ. ಈ ರಾಜಕಾರಣಿಗಳೇ ದಂಗೆ ಎಬ್ಬರಿಸ್ತಾ ಇರೋದು, ಕೋಮುಗಲಭೆ ಸೃಷ್ಟಿ ಮಾಡ್ತಾ ಇರೋದು. ಹಾಗಾಗಿ ಅದೇನು ಜನಗಳಿಗೆ ಘರ್ಷಣೆ ಆಯ್ತದ. ಈಗ ಫಾರ್ ಎಕ್ಸಾಂಪಲು ಮುಸಲ್ಮಾನರನ್ನ ಯಾರು ನೋಡ್ಬಿಟ್ರೆ ಅಯ್ಯೋ ಮುಸ್ಲಿಂ ಒಂಥರ ಏನೋ ಅವ್ರ ಬ್ಯಾಗ್ ಒಂಥರ ಅವ್ರು ನೋಡ್ತಾ ಇದ್ರೆ ಜನ ಒಂಥರ ಬಿಹೇವಿಯರ್ ಚೇಂಜ್ ಆಗೋಯ್ತದೆ. 2014 ಮೊದಲು ಈ ರೀತಿ ಇರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಇದಾದ್ಮೇಲೆ ಜಾಸ್ತಿ ಆಗ್ಬಿಡೋದು. ಈಗ ಎಲ್ಲರೂ ನಮ್ಗೆ ಹಿಂದೂ ಅನ್ನೋದೇ ಗೊತ್ತಿರಲಿಲ್ಲ, ಗೊತ್ತಾರೆ ಹಿಂದೂ ಜನರೇ ನಮ್ಗೆ ಹಿಂದೂ ಅನ್ನೋದು ಗೊತ್ತಿರಲಿಲ್ಲ, ಮುಸಲ್ಮಾನ ಅನ್ನೋದು ಗೊತ್ತಿರಲಿಲ್ಲ. ಮೋದಿ ಬಂದಮೇಲೆ ಅದು ಜಾಸ್ತಿ ಆಗೋದೆ, ಹಿಂದೂ ಅನ್ನೋ ಕಿಚ್ಚು ಜಾಸ್ತಿ ಆಗೋದೆ ಅಂತಾರೆ. ನಾನು ಶಾಲೆಗೆ ಓದ್ಬೇಕಾರೆ ನೀನು ಯಾವ ಧರ್ಮ ಅಂದರೆ ಹಿಂದೂ ಅಂತ ನನಗೆ ಯಾವ ಥರ ತಾಡ್ಸಿತ್ತು ಅಂದರೆ ನಾವು ಮುಸಲ್ಮಾನ ವಿರೋಧಿಗಳು, ನಾವು ಹಿಂದೂ ನಮ್ಮ ಹಿಂದೂ ದೇಶ ಅನ್ನೋ ಥರ ಇತ್ತು. ನಾನೀಗ ಎಜುಕೇಟೆಡ್ ಆದಮೇಲೆ ದೇಶದ ಬಗ್ಗೆ ತಿಳ್ಕೊಂಡ್ಮೇಲೆ ಡೆವಲಪ್ಮೆಂಟ್ ನಮ್ಮ ದೇಶ ಎಲ್ಲಿ ಹೋಗ್ತಿದೆ, ಯಾರು ಮುಖ್ಯ ಈ ದೇಶಕ್ಕೆ, ನಮ್ಮ ಟಿಪ್ಪು ಸುಲ್ತಾನ್ ಮೈಸೂರಿಗೆ ಎಷ್ಟು ಮಾಡಿದ್ದಾರೆ, ಅವ್ರು ಎಷ್ಟು ಹಿಂದೂ ಧರ್ಮ ಉಳಿಸಿದ್ದಾರೆ, ಎಲ್ಲ ಇತಿಹಾಸ ಚರ್ಚೆ ಮಾಡಿದ್ಮೇಲೆ ಅವ್ರನ್ನ ಮಾಡ್ತಂದಿದ್ದಾರೆ. ಇಲ್ಲಿ ವಿಚಾರಕ್ಕೆ ಬಂದರೆ ಟಿಪ್ಪು ಸುಲ್ತಾನ್ ಬಲವಂತವಾಗಿ ಮತಾಂತರ ಮಾಡ್ತಿದ್ರು ಮತ್ತೆ ಅನ್ನೋ ಆರೋಪ ಇದೆ. ಮತ್ತೆ ಇನ್ನೊಂದು ಟಿಪ್ಪು ಸುಲ್ತಾನ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಓದಿದ್ದು ಮೈಸೂರಿನ ಹುಲಿ ಅಂತ. ಬಟ್ ಈ ರೀತಿ ಅಂದರೆ ಇಲ್ಲದೆ ಇರೋದಂತ ಪ್ರಚಾರ ಮಾಡಿರೋದ್ರ ಬಗ್ಗೆ ಏನು ಹೇಳ್ತೀರಾ? ಇವಾಗ ಟಿಪ್ಪು ಸುಲ್ತಾನ್ ಏನು ಅವರು ಮೈಸೂರಿನ ಹುಲಿನೋ ಬೀಳಿನೋ, ಬಟ್ ಹಿಂದೂಗಳು ಕಷ್ಟ ಕೊಟ್ಟಿದ್ದಂತೂ ತುಂಬ ನಿಜ ಅಂತ ಹೇಳ್ಬಿಟ್ಟು ಹಲವಾರು ಜನ ಹೇಳ್ತಾರೆ. ಅದ್ರ ಬಗ್ಗೆ ಈಗ ಒಬ್ಬ ರಾಜ್ಯ ಅವನು ಹೇಳ್ದಂಗೆ ಕೇಳ್ಕೊಳ್ಳಿಲ್ಲ ಅಂದವ್ರು ಏನು ಮಾಡ್ತಾರೆ, ಅದನ್ನ ಅವ್ರು ಮಾಡಿದ್ದಾರೆ. ಅವತ್ತು ಅವ್ರು ನೊಪ್ಪಿ ಅವ್ರ ಜೊತೆ ಹೋದವ್ರಿಗೆ ಇದು ಮುಟ್ಟಿದ್ದಾರೆ, ಅವ್ರ ವಿರುದ್ಧ ಮಾಡಿದವ್ರಿಗೆ ಅವ್ರ ಹತ್ರ ತೊಂದರೆ ಕೊಟ್ಟಿದ್ದಾರೆ. ಅವರಲ್ಲೂ ಸರಿ ತಪ್ಪೋದೆ, ಅವರು ಹಿಂದೂ ವಿರುದ್ಧ ಅಂತ ಜನ ಇದು ಮಾಡಿದ್ರೆ ಅಷ್ಟೇ. ಯಾರೇ ದೇವಸ್ಥಾನ ಕೆಡ್ಕೋದಾಗಲಿ ಮೀಸಲಾತಿ ತಂದರು, ಇನ್ನು ಎಷ್ಟೊಂದು ಅವರು ಒಳ್ಳೆ ಕೆಲಸನ ಮಾಡೋರು, ಅದನ್ನೂ ತೋರಿಸ್ಬೇಕು ಮೀಡಿಯಾದವರು. ಬರೀ ಅವ್ರ ಬಗ್ಗೆ ಕೆಟ್ಟದೇ ಇಲ್ಲ, ಒಳ್ಳೇದೈತೆ ಅವ್ರದ್ದು. ಇಷ್ಟು ದಿನ ಅಂದರೆ ಅವ್ರದ್ದು ಬರೀ ಒಳ್ಳೇದೇ ಓದ್ಕೊ ಬರ್ತಿದ್ವಲ್ಲ, ಅದಕ್ಕೆ ಕೇಳಿದೆ. ಒಬ್ಬ ವ್ಯಕ್ತಿ ಹುಟ್ಟ ಮೇಲೆ ಎಲ್ಲಾರ್ದು ಒಳ್ಳೆ ಅನ್ಸ್ಕೊಳಕ್ಕಲ್ಲ, ಒಳ್ಳೇದು ಕೆಟ್ಟದ್ದು ಅನ್ನೋದು ಇರ್ತದೆ. ಅವರು ಜಾಸ್ತಿ ಮೆಜಾರಿಟಿ ನೋಡಿದ್ರೆ ಒಳ್ಳೆ ಕಾರ್ಯಗಳೇ ಮೈಸೂರು ಭಾಗದಲ್ಲಿ ಮಾಡಿದ್ದಾರೆ. ಓಕೆ, ಒಟ್ಟಾರೆಯಾಗಿ ನಿಮ್ಮಲ್ಲಿ ತುಂಬ ಇಂಪ್ರೆಷನ್ ಆಗಿ ಜಾತಿ ತಾರತಮ್ಯ ಹೋಗೋದಕ್ಕೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಏನು ಮಾಡ್ಬೇಕು ನಮ್ಮ ದೇಶದಲ್ಲಿ? ನನ್ನ ಪ್ರಕಾರ ಈ ದೇಶದಲ್ಲಿ ಜಾತಿ ತಾರತಮ್ಯ ಹೋಗಬೇಕಂದ್ರೆ ಏನು ಮಾಡಬೇಕು ಸರ್? ಹೋಗ್ಬೇಕಂದ್ರೆ ಜನದ ಮನಸ್ಥಿತಿನೂ ಬದಲಾಗಬೇಕು. ಮೇನ್ ಜನನೇ ತಾನೇ ಜಾತಿ ಯೂಸ್ ಮಾಡ್ತಾ ಇರೋದು. ಜನ ಮನಸ್ಸು ಬದಲಾಗಬೇಕು. ಆಮೇಲೆ ನಮ್ಮ ದೇಶದಲ್ಲಿ ಎಜುಕೇಟೆಡ್ ಕಮ್ಮಿ, ಹಳ್ಳಿಗಳು ಕೊಡೋದ್ರೆ ಇದು ಇವತ್ತು ಹೊಲಗೆರೆ. ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ, ಪಾಪ ಕಟಿಂಗ್ ಶಾಪು ಮತ್ತು ಹೋಟ್ಲಿಗೆ ಹೋಗಿರ್ತಾರೆ, ಅಲ್ಲಿ ಒಂದು ತಟ್ಟೆಯಲ್ಲಿ ಕೊಡಲ್ಲ. ಅವರು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಇದು ನಮ್ಮ ಸರ್ಕಾರದ ಅಂಡರ್ ಬರಲ್ಲಪ್ಪ, ನೀವು ಊರವ್ರು ಕೂತ್ ಮಾತಾಡ್ಕೋಬೇಕಂತ ಈಗ ನಡೀತಿದೆ ಇತ್ತೀಚೆಗೆ ಕೂಡ. ಅದಕ್ಕೆ ನಾನು ಕೇಳ್ತಿರೋದು, ಏನು ಮಾಡಿದ್ರೆ ಹೋಗ್ಬೋದು ಸರ್ ಜಾತಿ ತಾರತಮ್ಯ? ಯಾಕಂದರೆ ರಾಜಕೀಯ ಪಕ್ಷಗಳೆಲ್ಲ ಜಾತಿ ತಾರತಮ್ಯನ ಹೋಗ್ಲಾಡಿಸ್ಬೇಕಾಗಿರೋದೇ ಜಾತಿ ನಿಟ್ಕೊಂಡು ಚುನಾವಣೆ ಮಾಡ್ತಿದ್ದಾವೆ. ರಾಜಕಾರಣದಿಂದನೇ ಸಾಧ್ಯ, ರಾಜಕೀಯ ನಾಯಕರಿಂದನೇ ಸಾಧ್ಯ ಜಾತಿ ಬಿಟ್ಟು ಮಾಡಿದ್ರೆ. ಈಗ ಏನಾಗೋದು, ಜಾತಿ ಬೇರೂರು ಬಿಟ್ಟದೆ. ಈಗ ಯಾರೋ ಎಲೆಕ್ಷನ್ ನಿಂತ್ಕೊಂಡು ನಾವು ನಮ್ಮ ಜಾತಿಗನ ಅಂತಾರೆ. ಈಗ ನಮ್ಮ ಬೆಂಗಳೂರು ನಮ್ಮ ಸರ ಬಂದು ಒಕ್ಕಲಿಗರ ಜಾಸ್ತಿ ಅವ್ರದ್ದು, ಈಗ ನಮ್ಮ ಜಾತಿಯನ್ನ ಅಂತ ಇದು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನನ್ನ ಪ್ರಕಾರ ಈ ದೇಶದ ಜಾತಿ ಹೋಗೋದು ಭಾಳ ಕಷ್ಟ ಸಾಧ್ಯ. ಜನ ಮನ್ಸು ಮಾಡಬೇಕು, ಅದು ಬಿಟ್ಟರೆ ಕಷ್ಟ ಸಾಧ್ಯ. ನೀವೇ ನೋಡ್ತಿರಲ್ಲ, 2000 ವರ್ಷಗಳ ಕಾಲ ಹೆಂಗೆ ಹಸಿರು ಪರಿಷತ್ತಲ್ಲ ಇತ್ತು, ಸಂವಿಧಾನ ಮೊದಲು ಬದಲಾಗದೆ. ಆದರೂ 70 ವರ್ಷ ಆದರೂ ಅಲ್ಲೋ ಇಲ್ಲೋ ನಡೀತಿದೆ. ನಮ್ಮ ಬಿಡದಿ ಭಾಗದಲ್ಲಿ ಇಲ್ಲ, ನಮ್ಮ ಕಡೆ ಎಲ್ಲ ಇಲ್ಲೆಲ್ಲ ಸ್ಟ್ರಾಂಗ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ. ನಮ್ಮ ಹಳ್ಳಿಲೂ ಇತ್ತು, ಅಲ್ಲೂ ಹೋಗಿದೆ, ಈಗ ಒಂದು 20-30 ವರ್ಷದಿಂದನೇ ಹೋಯ್ತು. ಬಟ್ ಹಳ್ಳಿಗಳ ಕಡೆ ಇವತ್ತು ಇದೆ. ಅದು ಹೋಗ್ಬೇಕಂದ್ರೆ ಜನಗಳ ಮನಸ್ಥಿತಿನ ಬದಲಾಗಬೇಕು, ಇಲ್ಲ ಕಟ್ಟುನಿಟ್ಟಿನ ಕಾನೂನು ಜಾರಿ ತರಬೇಕು. ರಾಜಕಾರಣಿಗಳು ಮೊದಲು ಬದಲಾಗಬೇಕು. ಯಾವುದೂ ಜಾತಿ, ಈಗ ದೇಶದ ಪ್ರಧಾನಿ ಹೇಳಬೇಕು, ಭಾರತ ದೇಶದಲ್ಲಿ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ, ಎಲ್ಲರೂ ಒಂದಾಗಿರೋಣ, ಎಲ್ಲ ಅಣ್ತಂಬರಾಗಿರೋಣ. ಯಾರು ಜಾತಿ ಧರ್ಮ ಎಲ್ಲ ಧರ್ಮದಿರೋದು ಮಾತಾಡೋದಾದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಜಾರಿಗೊಳಿಸ್ತೀನಿ ಅಂದರೆ ಆಗೊಂದು ಸ್ವಲ್ಪ ಕಂಟ್ರೋಲ್ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್.